ಬಿಯಾಂಡ್ ಬೌಂಡರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸರ್ಕಾರದ FDA, SDA, ಗ್ರೂಪ್ ಸಿ ಹುದ್ದೆಗಳನ್ನು ಪಡಿಬೇಕು ಅಂದ್ರೇನೆ 2-3 ವರ್ಷ ಓದಲು ಸುಸ್ತಾಗುವ ಆಕಾಂಕ್ಷಿಗಳಿದ್ದಾರೆ. ಸರ್ಕಾರ ಸರಿಯಾದ ಸಮಯಕ್ಕೆ ನೋಟಿಫಿಕೇಶನ್ ಬಿಡುಗಡೆ ಮಾಡಲ್ಲ. ಇತ್ತ ಆರ್ಥಿಕ ಪರಿಸ್ಥಿತಿ ಹಾಗೂ ವಯಸ್ಸು ಮೀರುವ ಎಲ್ಲಾ ಸಮಸ್ಯೆಗಳಿಂದ ಅಭ್ಯರ್ಥಿ ಹುದ್ದೆ ಪಡೆಯುವ ತನಕ ಓದಲು ಆಗೋದಿಲ್ಲ ಎಂಬೆಲ್ಲ ಸಮಸ್ಯೆಗಳು ಹೇಳುವವರು ಇದ್ದಾರೆ. ಆದರೆ ನಾವು ಇವತ್ತು ತಿಳಿಸ್ತಾ ಇರೋ IPS ಅಧಿಕಾರಿಯೊಬ್ಬರು ಮೊದಲು ಪಡೆದಿದ್ದು ದ್ವಿತೀಯ PUC ಆಧಾರಿತ ವಿಲೇಜ್ ಅಕೌಂಟೆಂಟ್ ಹುದ್ದೆ. ಕೊನೆಗೆ ಅವರು ತಮ್ಮ ಗುರಿ ಮುಟ್ಟಿದ್ದು IPS ಆಗೋವರೆಗೆ. 6 ವರ್ಷದಲ್ಲಿ ಒಟ್ಟು 12 ಸರ್ಕಾರಿ ಹುದ್ದೆಗಳನ್ನು ಗಿಟ್ಟಿಸಿದ ಭೂಪ ಇವರು. ಅವರ ಸಕ್ಸಸ್ ಜರ್ನಿಯನ್ನ ತಪ್ಪದೇ ಕೊನೆಯವರೆಗೂ ನೋಡಿ. ಪ್ರೇಮ್ ಸುಖ್ ದೇಲು ರಾಜಸ್ಥಾನ ರಾಜ್ಯದ ಬಿಕನೇರ್ ಮೂಲದವರು. ಒಂದು ರೈತ ಕುಟುಂಬದಲ್ಲಿ ಇವರು ಜನಿಸಿದ್ರು. ಮೊದಲಿಗೆ ತಮ್ಮ ಕಠಿಣ ಶ್ರಮದಿಂದ ಪತ್ವಾರಿ ಆದ್ರು. ಪತ್ವಾರಿ ಅಂದ್ರೆ ಗ್ರಾಮ ಲೆಕ್ಕಿಗ ಹುದ್ದೆ. ಅವರು ಆ ಹುದ್ದೆಗೆ ತೃಪ್ತಿ ಪಟ್ಕೊಂಡವರಲ್ಲ. ಅವರ ಕನಸು UPSC ಪರೀಕ್ಷೆ ಪಾಸ್ ಮಾಡೋದಾಗಿತ್ತು ಹಾಗೂ IPS ಆಗೋದಾಗಿತ್ತು. ಪ್ರೇಮ್ ಸುಖ್ ತಂದೆ ಒಬ್ಬ ರೈತರು. ಅವರ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸೌಂಡ್ ಮಾಡುವಾಗಿರಲಿಲ್ಲ. ಆದ್ದರಿಂದ ಅವರ ತಂದೆ ವ್ಯವಸಾಯದ ಜೊತೆಗೆ ಒಂಟೆ ಕಾರ್ಟ್ ಅನ್ನು ನಡೆಸ್ತಾ ಇದ್ರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಂಟೆ ಮೇಲೆ ಜನರನ್ನ ಸಾಗಿಸ್ತಿದ್ರು. ಇದನ್ನೆಲ್ಲ ಗಮನಿಸ್ತಾ ಇದ್ದ ಪ್ರೇಮ್ ಆರ್ಥಿಕ ಪರಿಸ್ಥಿತಿಯಿಂದ ತಮ್ಮ ಕುಟುಂಬವನ್ನ ಮೇಲೆತ್ತೋ ಜೊತೆಗೆ ಸಾಧನೆ ಮಾಡುವ ಕನಸನ್ನ ಕಟ್ಟಿಕೊಂಡ್ರು. ಆದ್ದರಿಂದ ಚಿಕ್ಕಂದಿನಿಂದಲೇ ಓದಿ ಸಾಧನೆ ಮಾಡುವ ಕನಸನ್ನ ಕಟ್ಟಿಕೊಂಡಿದ್ರಂತೆ. ಪ್ರೇಮ್ ಸುಖ್ ದೇಲು 10ನೇ ತರಗತಿವರೆಗೂ ಸಹ ಸರ್ಕಾರಿ ಶಾಲೆಯಲ್ಲಿಯೇ ತಮ್ಮ ಸ್ವಂತ ಗ್ರಾಮದಲ್ಲಿ ಓದಿದವರು. ನಂತರದಲ್ಲಿ ಬಿಕನೇರ್ನ ಸರ್ಕಾರಿ ದುಂಗರ್ ಕಾಲೇಜಿನಲ್ಲಿ ಓದಿದ್ರು. ಸ್ನಾತಕೋತ್ತರ ಪದವಿಯನ್ನ ಇತಿಹಾಸ ವಿಷಯದಲ್ಲಿ ವ್ಯಾಸಂಗ ಮಾಡಿ ಗೋಲ್ಡ್ ಮೆಡಲ್ ಸಹ ಪಡೆದಿದ್ರು. MA ಮುಗಿಸಿದ ವರ್ಷದಲ್ಲೇ UGC NTE ಪಾಸ್ ಜೊತೆಗೆ JRF ಅರ್ಹತೆಯನ್ನ ಪಡೆದಿದ್ರು. ಪ್ರೇಮ್ ಸುಖ್ ಹಿರಿಯ ಅಣ್ಣ ರಾಜಸ್ಥಾನದಲ್ಲಿ ಕಾನ್ಸ್ಟೇಬಲ್ ಆಗಿದ್ರು. ಇವರಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಸ್ಫೂರ್ತಿಗೊಂಡಿದ್ದ ಪ್ರೇಮ್ ರವರು 2010ರಲ್ಲಿ ಪದವಿ ಮುಗಿಸ್ತಾ ಇದ್ದಂತೆ ಗ್ರಾಮ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು. ಆ ಹುದ್ದೆ ಗಿಟ್ಟಿಸ್ಕೊಂಡ್ರು ಕೂಡ. ನಂತರ ತಮ್ಮ ಸಾಮರ್ಥ್ಯ ಅರಿತ ಅವರು ಗ್ರಾಮ ಲೆಕ್ಕಿಗ ಹುದ್ದೆ ಕರ್ತವ್ಯ ನಿರ್ವಹಿಸ್ತಾನೆ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದ್ದು, NET ಪಾಸ್ ಮಾಡಿದ್ರು. ಪತ್ವಾರಿ ಆದ ನಂತರದಲ್ಲಿ ಪ್ರೇಮ್ ಸುಖ್ ರಾಜಸ್ಥಾನ ಗ್ರಾಮ ಸೇವಕ್ ಪರೀಕ್ಷೆ ಬರೆದು 2ನೇ ರ್ಯಾಂಕ್ ಪಡೆದ್ರಂತೆ. ನಂತರ ಅಸಿಸ್ಟೆಂಟ್ ಜೈಲರ್ ಪರೀಕ್ಷೆಯನ್ನ ಪಾಸ್ ಮಾಡಿದ್ರಂತೆ. ಈ ಹುದ್ದೆಗೆ ನಿಯೋಜನೆಗೊಳ್ಳುವ ಮುಂಚಿತವಾಗಿಯೇ ರಾಜಸ್ಥಾನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡು ಅದರಲ್ಲೂ ಇವರು ಆಯ್ಕೆಯಾಗಿದ್ರು. ಇವುಗಳಲ್ಲದೆ NET, B.Ed ಪರೀಕ್ಷೆ ಪಾಸ್ ಮಾಡಿದ್ದು ಮಾತ್ರವಲ್ಲದೆ ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾಗಿದ್ರು. ನಂತರದಲ್ಲಿ ಭಾರತ ನಾಗರಿಕ ಸೇವೆಗಳ ಪರೀಕ್ಷೆಗೆ ಓದಲು ಆರಂಭಿಸಿದ್ರಂತೆ. ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಮಾಡ್ತಾನೆ UPSCಗೆ ಓದ್ತಾ ಇದ್ದ ಪ್ರೇಮ್ ರಾಜಸ್ಥಾನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆ ಪಾಸ್ ಮಾಡಿ ತಹಶೀಲ್ದಾರ್ ಆಗಿ ಆಯ್ಕೆಯಾಗಿದ್ರು. ಆದರೂ ಸಹ UPSCಗೆ ಓದೋದನ್ನ ನಿಲ್ಲಿಸಿರಲಿಲ್ಲ. 2ನೇ ಪ್ರಯತ್ನದಲ್ಲಿ UPSC ಪರೀಕ್ಷೆ ಪಾಸ್ ಮಾಡಿ 170ನೇ ರ್ಯಾಂಕ್ನೊಂದಿಗೆ IPS ಅಧಿಕಾರಿಯಾದರು. ಗುಜರಾತ್ ಕೇಡರನ್ನ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿನ ಅಮ್ರೇಲಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ಅಧಿಕಾರ ವಹಿಸಿಕೊಂಡ್ರು. ಸದ್ಯದ ಮಾಹಿತಿ ಪ್ರಕಾರ ಗುಜರಾತ್ನ ಜಮ್ನಗರ್ನಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ.